God is going to give you grace and peace. ದೇವರು ಕೃಪೆ ಶಾಂತಿ ನಿಮಗೆ ಕೊಡಲಿದ್ದಾನೆ. Ephesians 1:2. ಎಫೆಸ 1:2 Grace is from the Lord Jesus. ಆ ಕೃಪೆ ಕರ್ತನಾದ ಯೇಸುವಿನಿಂದಾಗಿದೆ. And Job 25:2 says, ಯೋಬ 25:2 ಹೇಳಲ್ಪಟ್ಟಿದೆ, God is producing peace from the heaven. ದೇವರು ಪರಲೋಕದಿಂದ ಶಾಂತಿಯನ್ನು ಉತ್ಪಾದಿಸುತ್ತಿದ್ದಾನೆ. So both will be given to you. ಅವೆರಡು ನಿಮಗೆ ಕೊಡಲ್ಪಡುತ್ತವೆ. From where does grace come? ಮತ್ತು ಕೃಪೆ ಎಲ್ಲಿಂದ ಬರುತ್ತದೆ? Romans 6:23 says, ರೋಮ 6:23 ಹೇಳಲ್ಪಟ್ಟಿದೆ, the wages of sin is death. ಪಾಪವು ಕೊಡುವ ಸಂಬಳ ಮರಣ. But the gift of God, the grace of God, is eternal life in Christ Jesus. ಆದರೆ ದೇವರ ಉಚಿತಾರ್ಥ ವರವು ಕ್ರಿಸ್ತನಲ್ಲಿ ನಿತ್ಯ ಜೀವವಾಗಿದೆ. Grace forgives our sin. ಆ ಕೃಪೆ ನಮ್ಮ ಪಾಪಗಳನ್ನು ಕ್ಷಮಿಸುತ್ತದೆ. Secondly, grace helps us in our weakness. ಕೃಪೆಯು ಎರಡನೇದಾಗಿ ನಮ್ಮ ಬಲಹೀನತೆಯಲ್ಲಿ ಸಹಾಯ ಮಾಡುತ್ತದೆ. 2 Corinthians 12:9. 2 ಕೊರಿಂಥ 12:9 When we cry that we are weak in the flesh and there is a thorn pricking us. ಮತ್ತು ನಮ್ಮ ಶರೀರದಲ್ಲಿ ಬಹಳ ಬಲಹೀನರಾಗಿ ಮತ್ತು ಒಂದು ಮುಳ್ಳು ಚುಚ್ಚುವಂತ ಸಂದರ್ಭದಲ್ಲಿಯೇ God sends His grace. ದೇವರು ತನ್ನ ಕೃಪೆ ಕಳುಹಿಸುತ್ತಾನೆ. The grace strengthens us ಆ ಕೃಪೆ ನಮ್ಮನ್ನು ಬಲಪಡಿಸುತ್ತದೆ and brings His strength ಮತ್ತು ಆತನ ಬಲವು ತರುತ್ತದೆ to come out of that weakness. ಮತ್ತು ಆ ಬಲಹೀನತೆಯಿಂದ ಹೊರಗೆ ಬರುವುದಕ್ಕಾಗಿ It may be a spiritual weakness, ಅದು ಆತ್ಮಿಕ ಬಲಹೀನತೆಯಾಗಿರಬಹುದು, mental weakness, ಮಾನಸಿಕ ಬಲಹೀನತೆಯಾಗಿರಬಹುದು, weakness caused by sinful pleasures, ಪಾಪದ ಭೋಗದಿಂದ ಬಂದಂತಹ ಆ ಬಲಹೀನತೆಗಳು, weakness because of sickness and weakness, ಮತ್ತು ಅನಾರೋಗ್ಯತೆಯಿಂದ ಬಂದಂತ ಬಲಹೀನತೆಗಳು, weakness because we do not have enough finances. ನಮಗೆ ಬೇಕಾದಷ್ಟು ಹಣವಿಲ್ಲ, ಅದರಿಂದ ಬಲಹೀನತೆಗಳು. But grace comes ಆದರೆ ಕೃಪೆ ಬರುತ್ತದೆ, and strengthens us. ನಮ್ಮನ್ನು ಬಲಪಡಿಸುತ್ತದೆ. It comes from Jesus who went through weakness for us. ನಮಗೋಸ್ಕರ ಬಲಹೀನತೆ ಮೂಲಕ ಹಾದು ಹೋದಂತ ಯೇಸುವಿನಿಂದ ಅದು ಬರುತ್ತದೆ. Don't be afraid. ಭಯಪಡಬೇಡಿರಿ. And thirdly, ಮೂರನೇದಾಗಿ John 1:16 says, ಯೋಹಾನ 1:16 because of the fullness of Jesus, ಯೇಸುವಿನ ಪರಿಪೂರ್ಣತೆಯ ಮೂಲಕ grace upon grace comes to us. ಕೃಪೆಯ ಮೇಲೆ ಕೃಪೆಯು ಬರುತ್ತದೆ. One grace after another grace comes to supply all our needs. ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಈಡೇರಿಸುವುದಕ್ಕಾಗಿ ಒಂದು ಕೃಪೆಯ ನಂತರ ಮತ್ತೊಂದು ಕೃಪೆಯು ನಮಗಾಗಿ ಬರುವುದು. And secondly, peace comes. ಮತ್ತು ಎರಡನೇದಾಗಿ ಸಮಾಧಾನ ಬರುವುದು. John 14:27. ಯೋಹಾನ 14:27 The peace of Jesus. ಯೇಸುವಿನ ಶಾಂತಿ It will come to you today. ಇಂದೇ ಅದು ನಿಮಗಾಗಿ ಬರುವುದು. The peace of Jesus will break every sorrow. ಮತ್ತು ಆ ಯೇಸುವಿನ ಶಾಂತಿ ಎಲ್ಲ ದುಃಖ ಮುರಿದು ಹಾಕುತ್ತದೆ. Everything that you ask for in prayer, as you are filled with the peace of God, you will get answer. ಪ್ರಾರ್ಥನೆಯಲ್ಲಿ ನೀವು ಕೇಳುವಂತ ಪ್ರತಿ ವಿಷಯ ನೀವು ಶಾಂತಿ ಹೊಂದಿಕೊಳ್ಳುವಾಗ ಅದು ನಿಮಗಾಗಿ ಬರುವುದು. And this peace comes from the blood of Jesus Christ, as you read in Colossians 1:20. ಕೊಲೊಸ್ಯ 1:20 ಓದುವ ಹಾಗೆ ಆತನ ರಕ್ತದ ಮೂಲಕವಾಗಿ ಆ ಸಮಾಧಾನ ಬರುತ್ತದೆ. Jesus shed his blood ಯೇಸು ತನ್ನ ರಕ್ತವನ್ನು ಸುರಿಸಿದನು to forgive us ನಮಗೆ ಕ್ಷಮಿಸುವುದಕ್ಕಾಗಿ, and make a way for good things to come to us. ಒಳ್ಳೆ ಕಾರ್ಯಗಳು ನಮಗಾಗಿ ಬರುವುದಕ್ಕಾಗಿ ವಿಧಿಯರಾಗೋಣ. Hebrews 12:24 says, ಇಬ್ರಿಯ 12:24 ಹೇಳಲ್ಪಟ್ಟಿದೆ, he speaks good things. ಒಳ್ಳೆಯ ಕಾರ್ಯಗಳನ್ನು ಆತನು ಮಾತನಾಡುತ್ತಾನೆ. And whatever you need, it comes and your life is full of ನಿಮಗೆ peace. ಏನೆಲ್ಲ ಬೇಕೋ ಅದು ಕೊಡುತ್ತಾನೆ ಮತ್ತು ನಿಮ್ಮ ಜೀವಿತ ಪೂರ್ಣ ಶಾಂತಿಯಿಂದಿರುತ್ತದೆ. May God give you this peace, ಮತ್ತು ಈ ಶಾಂತಿ ನಿಮಗೆ ಕರ್ತನು ಕೊಡಲಿ give you the grace. ಮತ್ತು ಕೃಪೆ ಕೊಡಲಿ. Jesus has both in him. ಇವೆರಡು ಯೇಸುವಿನಲ್ಲಿ ಇವೆ. Receive him ಈಗಲೇ now. ಆತನನ್ನು ಸ್ವೀಕರಿಸಿರಿ. O God of grace, ಓ ಕೃಪೆಯ ದೇವರೇ, O God of peace, ಓ ಶಾಂತಿಯ ದೇವರೇ, fill your son, your daughter with that peace. ನಿನ್ನ ಮಗಳನ್ನು ನಿನ್ನ ಮಗನನ್ನು ಆ ಶಾಂತಿಯಿಂದ ತುಂಬು. Let them be free of weakness, ಅವರು ಬಲಹೀನತೆಯಿಂದ ಅವರು ಸ್ವತಂತ್ರರಾಗಲಿ and let there be peace, bringing every blessing into their life. ಮತ್ತು ಅಲ್ಲಿ ಶಾಂತಿ ಉಂಟಾಗಿ ಅದು ಎಲ್ಲ ಆಶೀರ್ವಾದವರ ಜೀವಿತದಲ್ಲಿ ತರಲಿ. In Jesus' name, ಯೇಸುವಿನ ನಾಮದಲ್ಲಿ Amen. ಆಮೇನ್. My friend, ನನ್ನ ಸ್ನೇಹಿತನೇ, do not forget the poor this Christmas. ಈ ಕ್ರಿಸ್ಮಸ್ ಸಮಯದಲ್ಲಿ ಬಡವರನ್ನು ಮರೆತು ಹೋಗಬೇಡಿರಿ. We are clothing thousands of poor children through Sisha this Christmas with new clothes. ಶೀಶ ಮೂಲಕ ಈ ಕ್ರಿಸ್ಮಸ್ ಸಮಯದಲ್ಲಿ ಬಡ ಮಕ್ಕಳಿಗೆ ನಾವು ಹೊಸ
ವಸ್ತ್ರಗಳನ್ನು ಕೊಡುತ್ತಿದ್ದೇವೆ. Would you pray for this to be a blessing to thousands? ಇದು ಸಾವಿರಾರು ಜನರಿಗೆ ಆಶೀರ್ವಾದವಾಗುವುದಕ್ಕಾಗಿ ನೀವು ಪ್ರಾರ್ಥಿಸುವೀರಾ? And also give for these children to have new clothes. ಈ ಮಕ್ಕಳು ಹೊಸ ಬಟ್ಟೆ ಧರಿಸುವುದಕ್ಕಾಗಿ ನೀವು ಕೊಡಿರಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.